ಎಲ್ರಿಗೂ ಅನ್ಫಾರಿಸ್ ಕಿಚನ್ ವರ್ಲ್ಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಅಂಗನವಾಡಿಯಲ್ಲಿ ನಮ್ಮ ಮಕ್ಕಳಿಗೆ ಸಿಗುವಂತಹ ಪೌಷ್ಟಿಕಾಂಶದ ಪೌಡರಿಂದ ಯಾವ ರೀತಿಯ ಸಿಹಿಯಾದ ರುಚಿಕರವಾದ ಲಡ್ಡು ಮಾಡ್ಬೋದು ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ. ಇದೇ ಪ್ಯಾಕೆಟಲ್ಲಿ ನೀವು ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಏನೆಲ್ಲ ಪೌಷ್ಟಿಕಾಂಶಗಳು ಇದರಲ್ಲಿ ಇದೆ ಅಂತೇಳಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಎಲ್ಲ ಕ್ಯಾಲ್ಸಿಯಂ, ಕಬ್ಬಿಣ ಶಕ್ತಿ, ಪ್ರೋಟೀನ್ ಎಲ್ಲ ಏನೆಲ್ಲ ಇದೆ, ಎಷ್ಟೆಷ್ಟು ಇದೆ ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಳ್ಳಿ. ಇದು ತುಂಬ ಆರೋಗ್ಯಕರವಾದಂಥ ಪೌಡರ್. ಆದರೆ ನಾವು ಇದರ ಯೂಸ್ ಹೇಗೆ ಮಾಡೋದು ಅಂತೇಳಿ ಗೊತ್ತಿಲ್ಲದ ಕಾರಣ ನಾವು ತಂದು ಏನು ಮಾಡ್ತೇವೆ ಅಂತೇಳಿ ದನಕ್ಕೆ ಅಡಿಗೂ ಹಾಕಿ ಅದು ತಿನ್ನಲಿ, ಅದಾದರೂ ತಿನ್ನಲಿ ಅಂತೇಳಿ ಕೊಟ್ಟು ಬಿಡ್ತೇವೆ. ಅದಕ್ಕೋಸ್ಕರ ನಾವು ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನು ಮಾಡಲಿಕ್ಕೆ ಸಾಧ್ಯ ಇದರಿಂದ ರುಚಿಕರವಾದಂತಹದ್ದು ಮಾಡಲಿಕ್ಕಾಗ್ತದೆ. ಅದನ್ನು ನಾನು ಇವತ್ತು ಇಲ್ಲಿ ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಇವಾಗ ನೋಡಿ, ನಾನು 1 ಬೌಲಷ್ಟು ಪೌಡರನ್ನು ತಗೊಂಡಿದ್ದೇನೆ. ಇದು ಸ್ವಲ್ಪ ಅಂದರೆ ಸ್ವೀಟ್ ಇರುವುದಿಲ್ಲ, ಇದರಲ್ಲಿ ಸಿಹಿ ಇಲ್ಲ. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತಾ ಇದ್ದೇನೆ, ಇದೊಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 1 ಬೌಲ್ ಪೌಡರನ್ನು ನಾನು ಇವಾಗ ರೋಸ್ಟ್ ಮಾಡ್ತಾ ಇದ್ದೇನೆ. ಅಂದರೆ ಚೆನ್ನಾಗಿ ಉರಿಯಿರಿ, ಐ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಯಾಕೆಂದರೆ ಅದು ಒಂದು ಸುಟ್ಟೋದಾಗೆ ಒಂದು ಪರಿಮಳ ಬರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು, ನೀವು ಅಲ್ಲೇ ಇರೋದಾದರೆ ಮೀಡಿಯಮ್ ಟು ಲೋ ಮಾಡ್ಕೊಂಡಿರಿ, ಇಲ್ಲದಿದ್ದರೆ ಲೋ ಫ್ಲೇಮಲ್ಲಿ ಇಡಿ. ಆ ಕಡೆ ಈ ಕಡೆ ಹೋಗುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ. ಈ ಕಡೆ ನಾನು ಅರ್ಧದಷ್ಟು ಅನ್ನದ ಅಕ್ಕಿಯನ್ನೇ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಒಂದು 4-5 ಸಲ ತೊಳೆದು ಇದನ್ನು ನೀರನ್ನು ಆರಲಿಕ್ಕೆ ಬಿಡಿ, ಅಂದರೆ ಅದು ಡ್ರೈ ಆಗಲಿ. ಈ ಅಂಗನವಾಡಿಯಲ್ಲಿ ಸಿಗುವಂಥ ಪೌಷ್ಟಿಕಾಂಶ ಇರುವಂಥ ಈ ಪೌಡರಿಂದ ನಮಗೆ ರೊಟ್ಟಿ ಮಾಡಲಿಕ್ಕೆ ಆಗ್ತದೆ, ರುಚಿಕರವಾದ ರೊಟ್ಟಿ ಮಾಡ್ಬೋದು ಅಥವಾ ಇಡ್ಲಿ ಮಾಡ್ಬೋದು. ಅದನ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ. ಇವಾಗ ನಾನು ಇದರಿಂದ ಸಿಹಿಯಾದ ಲಡ್ಡು ಹೇಗೆ ಮಾಡ್ಬೋದು ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಇವಾಗ ಅಕ್ಕಿಯನ್ನು ನಾನು ಅದರ ಒಂದು ಒಳ್ಳೆಯ ಪರಿಮಳಕ್ಕೋಸ್ಕರ, ಟೇಸ್ಟ್ಗೋಸ್ಕರ ಆ್ಯಡ್ ಮಾಡ್ತಾ ಇರೋದು. ಇವಾಗ ನೋಡಿ, ಈ ಪೌಡರನ್ನು ನಾನು ಫ್ರೈ ಮಾಡ್ತಾನೆ ಇದ್ದೇನೆ, ರೋಸ್ಟ್ ಇದರ ಬಣ್ಣ ಬದಲಾಗಬೇಕು. ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟಲ್ಲಿ ಅದು ಅಲ್ಲಿಗೆ ಹುರಿದೋಗ್ಬೋದು, ಆಗ ಅದರ ಸ್ಮೆಲ್ ತುಂಬ ಬದಲಾವಣೆ ಆದರೆ ಅದು ಒಳ್ಳೆಯದಾಗೋದಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಸರಿಯಾಗಿ ಕೇರ್ಫುಲ್ಲಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಬಣ್ಣ ಬದಲಾದಾಗ, ಅದರ ಪರಿಮಳ ಬದಲಾದಾಗ ಅದರ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಹಸಿ ಪರಿಮಳ ಹೋಗಿದೆಯಾ ಅಂತೇಳಿ. ಇವಾಗ ಬಣ್ಣ ಬದಲಾಗ್ತಾ ಇರುವಾಗ ನೀವು ಒಂದು 3-4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ತುಪ್ಪ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೂ ಇನ್ನೂ ಒಳ್ಳೆಯದು. ಅದರಿಂದ ನಾನು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ತುಪ್ಪ ಇಲ್ಲದಿದ್ದರೂ ಸ್ಕಿಪ್ ಮಾಡ್ಬೋದು, ಆದರೆ ಇದ್ದರೆ ಇನ್ನೂ ಕೂಡ ಹೆಚ್ಚು ಆರೋಗ್ಯಕರವಾಗಿ ಇರ್ತದೆ ಅಂತೇಳಿ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ಅಷ್ಟೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಹಾಗೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಅದರ ಬೇರೆ ಒಂದು ಪಾತ್ರಕ್ಕೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಹಲೋ ವೀಕ್ಷಕರೇ, ನಾನಿವಾಗ ನಿಮಗೊಂದು ಕ್ವಶನ್ ಕೇಳ್ತೇನೆ. ಈ ಕ್ವಶನಿಗೆ ನೀವು ಆನ್ಸರನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಬೇಕು. ಈಗ ನಾನು ಕೇಳುವಂಥ ಕ್ವಶನ್ ಏನಪ್ಪ ಅಂತ ಹೇಳಿದರೆ, ಈ ಮೊಟ್ಟೆಯ ಬಿಳಿ ಭಾಗ ಮತ್ತು ಹಳದಿ ಭಾಗ 2 ಭಾಗಗಳಿದೆ. ಇದು ನಮ್ಮ ಆರೋಗ್ಯಕ್ಕೆ ಹೆಚ್ಚು ಆರೋಗ್ಯದಾಯಕವಾದ ಭಾಗ ಯಾವುದು? ಹಳದಿ ಭಾಗವಾ ಅಥವಾ ಬಿಳಿ ಭಾಗವಾ ಅಂತೇಳಿ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಬೇಕು. ಇವಾಗ ನಾನು ಹಾಕ್ತಾ ಇರುವ ವಿಡಿಯೋಗೆ ಹೆಚ್ಚು ಕಮೆಂಟ್ ಮಾಡುವವರಿಗೆ ಒಂದು ಅತ್ಯಾಕರ್ಷಕವಾದಂತಹ ಗಿಫ್ಟ್ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಅದರಲ್ಲಿ ಕೇಳುವಂಥ ಕ್ವಶನಿಗೆ ಆನ್ಸರ್ ಮಾಡಿ ನೀವು ಬಹುಮಾನವನ್ನು ಗೆಲ್ಲಿ ಅಂತೇಳಿ ಹೇಳ್ತಾ ಇದ್ದೇನೆ. ಇವಾಗ ನೋಡಿ, ನಾನು ಪೌಡರನ್ನು ರೋಸ್ಟ್ ಮಾಡಿ ಎಲ್ಲ ಸಪ್ರೇಟ್ ಆಗಿ ಇಟ್ಟಿದ್ದೆ, ಒಂದೊಂದು ಪಾತ್ರೆಗೆ ಶಿಫ್ಟ್ ಮಾಡಿ. ಇವಾಗ ನೀರು ಅರ್ದಿರುವಂಥ ಈ ಅಕ್ಕಿಯನ್ನು ನಾನೇನು ಮಾಡ್ತಾ ಇದ್ದೇನೆ, ಇಲ್ಲಿ ರೋಸ್ಟ್ ಮಾಡ್ತಾ ಇದ್ದೇನೆ. ಇವಾಗ ಅದು ಏಕೆ ಅಕ್ಕಿ ಹೋಗಿ ಮಂಡಕ್ಕಿ ಥರ ಆಗಬೇಕಂದ್ರೆ ಅದು ಯಾವಾಗ ನೋಡಿ, ಇಲ್ಲಿ ನೋಡಿ ಹೋಗ್ತಾ ಇದೆ ನೋಡಿ, ದೊಡ್ಡದು ಆಗ್ತಾ ಇದೆ. ಆ ರೀತಿ ಎಲ್ಲ ಅಕ್ಕಿಗಳು ಕೂಡ ಇದಾದ ನಂತರ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಲ್ಲದ್ರಲ್ಲಿ ಕರೆದು ಹೋಗ್ತದೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಮೀಡಿಯಮ್ ಟು ಲೋ ಮಾಡ್ಕೊಳ್ಳಿ. ತುಂಬ ಲೋ ಅಲ್ಲಿ ಇಟ್ಟರೆ ಅದು ಇದಾಗೋದಿಲ್ಲ, ಫ್ರೈ ಆಗೋದಿಲ್ಲ. ಚೆನ್ನಾಗಿ ನಿಮಗೆ ಗೊತ್ತಾಗ್ಬೋದು, ಎಲ್ಲವೂ ಕೂಡ ಕೆಲವೊಂದು ಮಂಡಕ್ಕಿ ಥರ ಆದರೆ ಕೆಲವೊಂದು ಬರೀ ಕಲರ್ ಮಾತ್ರ ಬದಲಾವಣೆ ಆಗ್ತದೆ. ಅದರಲ್ಲಿ ಕೆಲವು ಧೂಳುಗಳಿದ್ದದ್ದು ಅದು ಕರಿದೋಗಿದೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತಾ ಇದ್ದೇನೆ. ಒಂದು ಸ್ವಲ್ಪ ಪರಿಮಳಕ್ಕೋಸ್ಕರ ಅವಲಕ್ಕಿಯನ್ನು ಕೂಡ ಹುರಿತಾ ಇದ್ದೇನೆ. ಇದನ್ನು ಮತ್ತು ಅಕ್ಕಿಯನ್ನು ಮತ್ತು ಅದಕ್ಕೆ ಏಲಕ್ಕಿ ಸೇರಿಸಿ 3 ನಾವು ಈಗ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಹಾಗೇ ಬಿಟ್ಬಿಡಿ. ಆದರೆ ನನಗೆ ಇದನ್ನು ಮತ್ತೊಬ್ಬರಿಗೂ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಬೇಕು. ನಿಮ್ಮ ಸಹಕಾರ, ನಿಮ್ಮ ಕಮೆಂಟನ್ನು ನೋಡಿ ಆಗ್ಬೋದು ಅಥವಾ ನಿಮ್ಮ ಲೈಕನ್ನು ನೋಡಿ ಆಗಿರ್ಬೋದು, ನಮಗೆ ತುಂಬ ಇನ್ಸ್ಪಿರೇಷನ್ ಆಗುತ್ತೆ. ಆವಾಗ ಇನ್ನು ಮುಂದಕ್ಕೆ ನಾವು ಹೆಚ್ಚು ನಾವು ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ನೀವೊಂದು ಎನ್ಕರೇಜ್ಮೆಂಟ್ ಕೊಟ್ಟಾಗೆ ಆಗ್ತದೆ. ಇವಾಗ ಇದು ಕೂಡ ಹಾಗೆ ಅಂಗನವಾಡಿಯಲ್ಲಿ ಸಿಕ್ಕಿದಂತಹ ಬೆಲ್ಲ. ಈ ಬೆಲ್ಲವನ್ನು ನಾನು ಇದರಲ್ಲಿ ಕ್ಯಾಲ್ಸಿಯಮಲ್ಲಿ ಜಾಸ್ತಿ ಇರುವುದರಿಂದ ಈ ಬೆಲ್ಲವನ್ನೇ ಇಲ್ಲಿ ಯೂಸ್ ಮಾಡಿದೆ. ಯಾಕೆಂದರೆ ಅಂಗನವಾಡಿಯಲ್ಲೇ ಸಿಕ್ಕಿದ್ದು, ಇದಕ್ಕೇ ಯೂಸ್ ಮಾಡುವ ಅಂತೇಳಿ ಅದಕ್ಕೆ ನಾನು ಅದನ್ನೇನು ಮಾಡಿದೆ ಅಂತ ಹೇಳಿದರೆ ಪೌಡರ್ ಮಾಡಿಕೊಂಡೆ. ಇದು ತುಂಬ ಡ್ರೈ ಆಗಿರೋದ್ರಿಂದ ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಇತ್ತು. ಇಲ್ಲದಿದ್ದರೆ ನಮ್ಗೆ ಏನು ಮಾಡ್ಬೋದು ಅಂತೇಳಿದರೆ ಅಚ್ಚು ಬೆಲ್ಲದಲ್ಲಿ ಅದು ಒಂದು ನೀರಿನ ಅಂಶ ಇರುವುದರಿಂದ ಅಲ್ಲಿಗೆ ಅಂಟು ಥರ ಆಗ್ತದೆ ಪೌಡರ್ ಮಾಡಿದಾಗ. ಇದು ಹಾಗೆ ಆಗಲಿಲ್ಲ. ಈಗ ನಮಗೆ ಈ ಪೌಡರ್ ಅಂದರೆ ನಾನು ಅಕ್ಕಿಯನ್ನು ಕೂಡ ರೋಸ್ಟ್ ಮಾಡಿದಂಥ ಅಕ್ಕಿಯನ್ನು ಕೂಡ ಪೌಡರ್ ಮಾಡಿ ಇದಕ್ಕೆ ಸೇರಿಸಿದ್ದೇನೆ. ಈಗ ಈ ಬೆಲ್ಲವನ್ನು ಸೇರಿಸಿದ್ದೇನೆ. 3 ಅನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಈ ಮಿಕ್ಸನ್ನು ಕೂಡ ನಮಗೆ ತಿನ್ಬೋದು. ತುಂಬ ಟೇಸ್ಟ್ ಆಗಿತ್ತು. ಬರೀ ಏನು ಉಂಡೆ ಮಾಡದೆ ಹೀಗೇ ಕೂಡ ತಿನ್ಬೋದು. ಇದನ್ನು ಎಷ್ಟು ದಿನ ಕೂಡ ನಾವು ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಳ ಹಾಕಿ ತಿನ್ಬೋದು. ಬೇಕಾದಾಗ ತಿನ್ಕೊಳ್ಬೋದು. ಬೇಕಾದಾಗ ಅದಕ್ಕೆ ತೆಂಗಿನ ತುರಿಯನ್ನು ಕೂಡ ಹಾಕ್ಬೋದು. ಇದರಲ್ಲಿ ಯಾವುದೇ ನೀರಿನ ಅಂಶ ಇಲ್ಲ, ಯಾವುದೇ ತೆಂಗಿನ ತುರಿಯ ಅಂಶ ಯಾವುದು ಇಲ್ಲದ ಕಾರಣ ಏನೂ ಆಗೋದಿಲ್ಲ. ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಈಗ ನಾನು ಇದಕ್ಕೆ ಏನು ಮಾಡಿ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ತೆಂಗಿನ ತುರಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೇನೆ. ಯಾಕೆಂದರೆ ನನಗೆ ಇವಾಗ ಇದು ಉಂಡೆ ಕಟ್ಟಬೇಕು ಲಡ್ಡು ಮಾಡೋದ್ರಿಂದಾಗಿ, ಅದಕ್ಕೋಸ್ಕರ ತೆಂಗಿನ ತುರಿಯಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಇದು ಅಂಗನವಾಡಿಯಲ್ಲೇ ಸಿಕ್ಕಿದ ಬೆಲ್ಲ ಆದುದರಿಂದಾಗಿ ಅದರಲ್ಲಿ ನೀರಿನ ಅಂಶ ಕಡಿಮೆ ಇದ್ದುದರಿಂದ ನನಗೆ ಈಗ ಉಂಡೆ ಕಟ್ಟಲಿಕ್ಕೆ ಅಷ್ಟು ನೀರಿನ ಅಂಶ ಸಾಕಾಗಲಿಲ್ಲ. ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ನಾವು ಅಚ್ಚು ಬೆಲ್ಲ ತರ್ತೇವೆ ನೋಡಿ, ಅದನ್ನು ನಾವು ಮಾಡಿದರೆ ಅದರಲ್ಲಿ ಮಿಕ್ಸ್ ಮಾಡಿದಾಗ ಪೌಡರ್ ಮಾಡಿದಾಗೆಲ್ಲ ಅದು ಅಂಟು ಜಾಸ್ತಿ ಆಗ್ತದೆ. ಅದರ ನೀರಿನ ಅಂಶದಿಂದ ನಮಗೆ ಉಂಡೆ ಮಾಡಲಿಕ್ಕೆ ಆಗ್ತದೆ. ಇನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ತೆಂಗಿನ ತುರಿಯಿಂದ ಕೂಡ ಸ್ವಲ್ಪ ನೀರಿನ ಅಂಶ ಬರ್ತದೆ. ಆದರೆ ಇಲ್ಲಿ ಬೆಲ್ಲ ಅಂಟಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಅದು ಉಂಡೆ ಅಷ್ಟು ನೀಟಾಗಿ ಬಂದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಹೇಳಿದರೆ ಸ್ವಲ್ಪ ಬಿಸಿ ನೀರನ್ನು ತಗೊಂಡು ಬಾಯ್ಲ್ ಮಾಡಿದೆ, ಕುದಿಸಿದೆ. ಆ ಬಿಸಿ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ನಾನು ಈಗ ಉಂಡೆ ಕಟ್ತಾ ಇದ್ದೇನೆ. ತುಂಬ ತಮಾಷೆಗೆ ಅಂತೇಳಿ ಹೇಳ್ತಾ ಇಲ್ಲ, ನನ್ನ ವೀಡಿಯೋಸ್ಗಳಿಗೂ ಲೈಕ್ ಸಿಗಲಿ ಅಂತೇಳಿ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಇದು ಅಂಗನವಾಡಿಯಲ್ಲಿ ಸಿಕ್ಕಿದಂಥ ಪೌಡರ್ನ ಪರಿಮಳ ಯಾವುದು ಕೂಡ ಇದರಲ್ಲಿ ಬರ್ತಾನೇ ಇಲ್ಲ. ಆದರೆ ತುಂಬ ಟೇಸ್ಟಾಗಿತ್ತು. ಅಂದರೆ ನಮ್ಮ ಮನೆಗೆ ಯಾರು ಬಂದಿದ್ದರು ಅಂತ ಹೇಳಿದರೆ ಆಶಾ ಕಾರ್ಯಕರ್ತೆ ಕೂಡ ಬಂದಿದ್ಲು. ಅವರಿಗೆ ಕೂಡ ನಾವು ಟೇಸ್ಟ್ ನೋಡೋದಕ್ಕೆ ಕೊಟ್ವಿ. ತುಂಬ ಅಪ್ರಿಷಿಯೇಟ್ ಮಾಡಿದರು. ಈ ರೀತಿ ಮಾಡಿದರೆ ಮಕ್ಕಳಿಗೂ ಕೂಡ ತಿನ್ಬೋದು ಅಂತೇಳಿ. ತುಂಬ ರುಚಿಕರವಾಗಿತ್ತು ಅಂತ ಹೇಳಿದರು. ತುಂಬ ಟೇಸ್ಟ್ ಆಗಿದೆ ಅಂತೇಳಿ. ನೀವು ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ, ಅಂದರೆ ಇದು ಹೇಗಾಗಿದೆ. ಇವಾಗ ಮಗು ಕೂಡ ಹಾಗೆ ತಿಂತಾ ಇದೆ. ನಾನು ಮನೆಯಲ್ಲಿ ಫಸ್ಟ್ ಟೈಮ್ ಒಮ್ಮೆ ಮಾಡಿದ್ದೆ. ಈ ಪೌಡರಿಗೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಉಂಡೆ ಮಾಡಿದಾಗ ಮಕ್ಕಳು ತಿನ್ನಲೇ ಇಲ್ಲ. ಅಂದರೆ ಇದು ಅಲ್ಲ, ಮತ್ತೊಂದು ಸಿಹಿಯಾದದ್ದು ಬರ್ತದಲ್ವ, ಅದು ಮೆತ್ತಗೆ ಆಗಿತ್ತು. ಆದರೆ ಈಗ ಈ ಮಗು ತುಂಬ ಇಷ್ಟಪಟ್ಟು ತಿಂದಿದೆ. ಹೇಗೆ ಆಗಿದೆ ಅಂತ ಹೇಳುವಾಗ ತುಂಬ ಚೆನ್ನಾಗಾಗಿದೆ ಅಂತೇಳಿ ಕೂಡ ಹೇಳಿತು. ಅದರಿಂದ ನೀವು ಟ್ರೈ ಮಾಡಿ. ಉಂಡೆ ಕೂಡ ತುಂಬ ಟೇಸ್ಟ್ ಆಗಿದೆ. ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಿಮ್ಮ ಅಭಿಪ್ರಾಯವನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು.